ಮಾಧ್ಯಮಗಳಿಗೆ ಒಂದು ಮಾಹಿತಿ ಸಿಗಿದೆ ಸರ್, ಲಿಂಗರಾಜ್ ಅವ್ರಿಗೆ ಹೆಸರು ತುಂಬ ಚರ್ಚೆ ಆಗ್ತಿದೆ. ಎಲ್ಲಿ ಚರ್ಚೆ ಆಗ್ತದೆ? ಎಲ್ಲಿ ಚರ್ಚೆ ಮಾಡೀವಿ? ನಾವ್ಯಾರು ಮಾಡಿಲ್ಲ ಚರ್ಚೆ. ಸರ್, ನಿಮ್ಮ ಮಾಧ್ಯಮ ಡೆಲ್ಲಿ ಮೂಲಗಳಿಂದ ಬಂದಿರೋ ಮಾಹಿತಿ ಗೊತ್ತಿಲ್ಲ. ನೀವು ಡೆಲ್ಲಿಗೆ ಹೋಗಿರಲ್ಲ, ಅವ್ರಿಗೆ ಕೇಳಿದ್ರೆ ಏನೋ ನಿಜವಾದ ವಿಷಯ ಕೊಡ್ಬೋದು. ನಾನು ಡೆಲ್ಲಿಗೆ ಹೋಗಿಲ್ಲಲ್ಲ. ನಮ್ಮ ಸ್ವಾಮಿಯರನ್ನ ಮಾತಾಡ್ತಾರಲ್ಲಿ ಡೆಲ್ಲಿಗೆ ಹೋಗಿರೋ ವಿಷಯ ಕೇಳಿದರೆ ಏನೋ ಗೊತ್ತಾಗುತ್ತೆ. ನಾನು ಡೆಲ್ಲಿಗೆ ಹೋಗಿಲ್ಲ, ನನಗೆ ಗೊತ್ತಿಲ್ಲ ವಿಷಯ. ಖಂಡಿತ ಹೋಗಿಲ್ಲ. ನಾನು ಡೆಲ್ಲಿಗೆ ಹೋಗಿಲ್ಲ, ಬೆಂಗಳೂರಿಗೆ ಹೋಗಿಲ್ಲ. ನಾನು ಡೆಲ್ಲಿಗೆ ಹೋಗಿದ್ದು ಸೆಷನ್ ಟೈಮ್ನಲ್ಲಿ, ಅದು ಬಿಟ್ಟರೆ ಡೆಲ್ಲಿಗೆ ಹೋಗಿಲ್ಲ. ಬೆಂಗಳೂರಿಗೆ ಹೋಗಿದ್ದು ಯಡಿಯೂರಪ್ಪನವರು ಕರೆದಿದ್ದರು ನಾನು, ಹರೀಶನ್ನ, ನಮ್ಮ ರಾಜ್ಯಾಧ್ಯಕ್ಷ, ಅವತ್ತು ಹೋಗಿದ್ದೆ ಅಷ್ಟೇ. ಬಿಟ್ಟರೆ ನಾನೇನು ಹೋಗಿಲ್ಲ. ಯಾರಂದ್ರೆ ನಾನು ಕೇಳಲಿಲ್ಲ ಅವ್ರ ಭಾಷಣನ. ನಾವೇನೋ ಮಾತಾಡ್ತಾ ಇದ್ವಿ ನಾನು ಹರೀಶ್. ಏನಂದ್ರು? ಕೊನೆ ಭಾಷಣ ಕೋಡ್ ಆಫ್ ಕಂಡಕ್ಟ್ನೊಳಗೆ ಕೊನೆ ಭಾಷಣ ಇರ್ಬೋದು. ಕೋಡ್ ಆಫ್ ಕಂಡಕ್ಟ್ನಲ್ಲಿ ಕೊನೆ ಭಾಷಣ ಇರ್ಬೋದು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲಲ್ಲ. ಮತ್ತು ಚುನಾವಣೆ ಆದಮೇಲೆ ಮತ್ತೆ ಭಾಷಣ ಮಾಡೇ ಮಾಡ್ತೀವಿ. ಚುನಾವಣೆ ಭಾಷಣ ಮಾಡೇ ಮಾಡ್ತೀವಿ. ಚುನಾವಣೆ ಜಿದ್ದಿ ಭಾಷಣ ಮಾಡೇ ಮಾಡ್ತೀವಿ. ಯಾರು ಟಿಕೆಟ್ ಕೊಟ್ಟರು ಭಾಷಣ ಮಾಡ್ತೀನಿ. ಅವರವೇನಾದ್ರೆ ವೈಫಲ್ಯಗಳು ಅವನು ಹೇಳ್ತೀವಿ ನಾವು. ಕಾಂಗ್ರೆಸ್ಸಿನ ವೈಫಲ್ಯ ನಾವು ಹೇಳ್ತೀವಿ, BJP ಸಾಧನೆ ನಾವು ಹೇಳ್ಕೊಂತೀವಿ. ಕೊನೆ ಭಾಷಣ ಹೆಂಗಾಗುತ್ತೆ? ಏನೋ ಬಹುಶಃ ಅವ್ರಿಗೇನಾದ್ರು ಕೊನೆ ಭಾಷಣ ಐತೆ ಗೊತ್ತಿಲ್ಲ. ನೋಡಿ, MP ನಾನು 26/5/2024 ತನಕ ನಾನು MP. ಚುನಾವಣೆ ಯಾರಿಗಾರ ಟಿಕೆಟ್ ಕೊಡಲಿ, ಯಾರ ಗೆಲ್ಲಿ, ಅಲ್ಲಿವರೆಗೂ ಕೂಡ ನನಗೆಲ್ಲ ಭತ್ಯೆನೂ ಕೂಡ ಎಲ್ಲದೂ ಕೂಡ ಸಂಬಳನೂ ಕೂಡ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ನಾನು ಡೆಲ್ಲಿಗೆ ಹೋದರೆ ಟಿಕೆಟ್ ಇರ್ತಾವೆ. ಯಾವುದೇ ಕಾರಣಕ್ಕೂ ನಾನು MP ನಿವೃತ್ತಿ ಆಗೋದು ನನಗೆ ಕೊಡದೇ ಇದ್ದರೆ 26 ಬರ್ಕೊಳ್ರಿ 5/2024 ಅದು ಮತ್ತೆ ಗೆದ್ದರೆ ಮತ್ತು ಸೀದಾ ಕಂಟಿನ್ಯೂ 25ನೇ ವರ್ಷದ ತನಕ ಕಂಟಿನ್ಯೂ. 20 ವರ್ಷ ಇದೆ, 25 ವರ್ಷ ತನಕ ಕಂಟಿನ್ಯೂ ಕೊಡ್ಬೋದು. ನಾನು ನಂಬ್ಕೊಂಡಿದ್ದೆ. ಕೊಡಬಾರ್ದು ಅಂತ ಏನಿಲ್ಲ. ನೀವೇನು ವಿರೋಧ ಮಾಡ್ತೀರಾ?